ಮೀರಾ ರಾಘವೇಂದ್ರ ಅವರು ಏನು ಹೇಳ್ತೀರಿ ನೀವು? ಈಗ ಅಲ್ಲ ನಾನು ಹಳೆ ಮೈಸೂರು ಭಾಗನೇ ಬರ್ತೀನಿ, ಅದು ಆಮೇಲೆ ಬರೋಣ ಅದಕ್ಕೆ. ಬಹಳಷ್ಟು ಮಾತಾಡೋಕ್ಕೆ ಅವರು ಮೈತ್ರಿಯಲ್ಲೇ ಇದ್ದವರು. ಜೆಡಿಎಸ್ ಅಂಡ್ ಕಾಂಗ್ರೆಸ್ ಮೈತ್ರಿಯಲ್ಲೇ. ಹಳೆ ಮೈಸೂರು ಭಾಗ ಬಿಜೆಪಿಗೆ ಬಹಳ ಕಠಿಣ, ಕಬ್ಬಿಣದ ಕಡಲೆಯೇನ ಅದು ಬಿಜೆಪಿಗೆ? ಹಿಂದೆ ಇತ್ತು. ಈಗ ಏನಂದ್ರೆ ನಾವು 28 ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂತಹ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರೋ ಕಾರಣ ನಾವು ಎಲ್ಲೆಲ್ಲಿ ಬಿಜೆಪಿ, ಈಗ ಮಂಡ್ಯ ಆಗಲಿ ಹಳೆ ಮೈಸೂರು ಈ ಭಾಗ ಏನಿದೆ ಅದೆಲ್ಲ ನಾವು ಬಿಜೆಪಿ ಮತ್ತೆ ಒಂದು ಚಿಗುರೊಡಿಲಿ ಚೆನ್ನಾಗಿ ಬಲಿಷ್ಠ ಆಗಲಿ ಅನ್ನುವಂಥ ಒಂದು ಕಾರಣದಿಂದ ಇವಾಗ ಏನು ಮೈತ್ರಿ ಇದೆ, ಏನು ಹಿಂದೆ ನಾವು ಉಪಚುನಾವಣೆಯಲ್ಲಿ ಚಿಗುರೊಡೆಯ ಪ್ರಯತ್ನ ಆಗಿತ್ತು. ಅದಾದ ನಂತರ ಬಂದಂತ ನೆಕ್ಸ್ಟ್ ಇದು ವಿಧಾನಸಭೆ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ವ್ಯತ್ಯಾಸ ಇದೆ. ಈಗ ಕಾಂಗ್ರೆಸ್ ಅಲ್ಲಿ ಅವರು ಪಕ್ಷದ ಅಧ್ಯಕ್ಷರಾದ ಮೇಲೆ ಕಂಪ್ಲೀಟ್ ಚಿತ್ರಣ ಬದಲಾಗಿದೆ. ಹೌದಾ? ಏನ್ ಚಿತ್ರಣ ಬದಲಾಗಿದೆ? ಅವರಲ್ಲೂ ಕೂಡ ಅಸಮಾಧಾನಗಳಿದೆ. ಅವರಲ್ಲೂ ಕೂಡ ಸೀಟ್ ಅನೌನ್ಸ್ ಮಾಡ್ಬೇಕಾದ್ರೆ ಕೂಡ ಅವರಲ್ಲೂ ಕೂಡ ಅಸಮಾಧಾನ, ಅವ್ರು ಬೇಡ ಇವ್ರು ಬೇಡ ಅಂತ ಇದೆ. ಹಾಗೆಲ್ಲ ಇದ್ದಾಗ ಹೇಗೆ ಹೇಳ್ತಾರೆ ಅವರು ಚೆನ್ನಾಗ್ ಆಗ್ತಾ ಇದೆ ಜೆಡಿಎಸ್ ಕಾಂಗ್ರೆಸ್ ಡಿ.ಕೆ. ಶಿವಕುಮಾರ್ ಅವ್ರ ಅಧ್ಯಕ್ಷರಾದ್ಮೇಲೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಹೇಳ್ತಾರೆ? 36 ಗೆದ್ದಿದ್ದೀವಲ್ಲ. ಅಲ್ಲ ಗೆದ್ದಿದ್ದೀರಾ, ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ನೋಡೋಣ. ಈಗ ನಾನು ಹೇಳೋದು ಪರ್ಸೆಂಟೇಜ್ ಆಫ್ ವೋಟ್ ಏನಿದೆ ಅದನ್ನ ನೋಡ್ಬೇಕು, ಗೆಲುವಿನ ಅಂತರವನ್ನ ನೋಡ್ಬೇಕು, ಅದನ್ನ ನೋಡಿ ಡಿಸೈಡ್ ಮಾಡುವಂತದ್ದು. ಅಂದ್ರೆ ನಿಮಗೆ ಹಳೆ ಮೈಸೂರು ಭಾಗ ಬಹಳ ಇಂಪಾರ್ಟೆಂಟ್, ಹಾಗಾಗಿ ಇಂಪಾರ್ಟೆಂಟ್ ಹಾಗಂತಲ್ಲ, ನಿಮಗೆ ಅಲ್ಲಿ ಕಬ್ಬಿಣದ ಕಡಲೆ ಆಗಿತ್ತು, ಅದು ಏನೇ ಮಾಡಿದ್ರು ನಾವು ಎಲ್ಲಾ ಕಡೆ ಕಮಲವನ್ನ ಅರಳಿಸಬೇಕು ಅಂತಂದ್ರೆ ಸರ್ ಅಷ್ಟೆಲ್ಲ ಇದ್ದಿದ್ದು ಇವರು ಅಲ್ಲ ಇಲ್ಲಿ ಕೇಳಿ, ಲೋಕಸಭಾ ಎಲೆಕ್ಷನ್ ಅಲ್ಲಿ ಇವರು ಕಳೆದ ಬಾರಿ ಒಂದೇ ಸೀಟ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು ಆಯ್ತಾ. ಈ ಬಾರಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಜಾಸ್ತಿ ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ. ಲೋಕಸಭಾ ಎಲೆಕ್ಷನ್ಗೂ ವಿಧಾನಸಭೆಗೂ ಚೇಂಜ್ ಇದೆ. ಈಗ ನಾವು ಎಲ್ಲಿ ವೀಕ್ ಇದೀವಿ ಅಲ್ಲಿ ಕೂಡ ನಾವು ಬಿಜೆಪಿಯನ್ನ ಇನ್ನಷ್ಟು ಗ್ರೋತ್ ಮಾಡ್ಲಿಕ್ಕೋಸ್ಕರ ನಮ್ಗೆ ಚಾನ್ಸಸ್ ಇದೆ. ಮೋದಿ ಅವರ ಅಲೆಯಲ್ಲಿ ಈಗ ಸಾಕಷ್ಟು ಬದಲಾಗಿದೆ. ಹಿಂದೆ ನೋಡಿ, ಈಗ ಜೆಡಿಎಸ್ ಬಿಜೆಪಿ ಸಪರೇಟ್ ಇದ್ದಾಗ ವಿಧಾನಸಭಾ ಎಲೆಕ್ಷನ್ ಹೋದಾಗ ಏನು ಕಾರ್ಯಕರ್ತರಿದ್ದಾರೆ ಅವರ ಒಂದು ಮನೋಭಾವನೆ ಬೇರೆ, ಲೋಕಸಭಾ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕಾದ್ರೆ ಅವರ ಮನೋಭಾವನೆಗಳು ಬೇರೆ. ಈಗ ಸ್ಥಿತಿಗತಿಗಳನ್ನ, ಅಲ್ಲಿಯ ಪರಿಣಾಮ ಅಥವಾ ಅಲ್ಲಿಯ ಸಂದರ್ಭಗಳನ್ನ ನಾವು ಮಾತನಾಡ್ತಾ ಹೋಗೋದಾದ್ರೆ ಮೈಸೂರನ್ನೇ ತಗೊಳ್ಳೋಣ. ಮೊದಲಿಗೆ ನಾವು ಯದುವೀರ್ ಚಾಮರಾಜ ಒಡೆಯರ್ ಅವರನ್ನ ನಿಲ್ಲಿಸಿದಿರಿ, ಒಡೆಯರ್ ನಿಲ್ಲಿಸಿದ್ದಾರೆ, ಒಂದು ಪ್ರತಿಷ್ಠೆಯಾಗಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ ತವರು ಕ್ಷೇತ್ರ. ಈಗಾಗಲೇ ಅಲ್ಲಿ 4 ದಿವಸ ಉಳ್ಕೊಂಡು ಸಿಕ್ಕಾಪಟ್ಟೆ ಪ್ಲಾನಿಂಗ್ ಮಾಡಿ ಬಿಜೆಪಿ ಅಂಡ್ ಜೆಡಿಎಸ್ ಹಲವು ಮುಖಂಡರನ್ನ ಈಗಾಗಲೇ ಸಿದ್ದರಾಮಯ್ಯನವರ ಸೋಲದು. ಈಗ ಮೈಸೂರು ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು ಬರೀ ಲಕ್ಷ್ಮಣ್ ಅವರಿಗೆ ಸೋಲಾಗಲ್ಲ, ಅದು ಸಿದ್ದರಾಮಯ್ಯ ಹೇಳ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನಾನೇ ಅಭ್ಯರ್ಥಿ ಅಂತ ಅನ್ಕೊಂಡ್ಬಿಡ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಮೈಸೂರು ಕಾಂಗ್ರೆಸ್ ಗೆಲ್ಲೋಕ್ ಸಾಧ್ಯನೇ ಇಲ್ಲ. ಪ್ರತಾಪ್ ಸಿಂಹ ಅವರು ಆಗ್ಲೇ 2 ಬಾರಿ ಗೆದ್ದಿದ್ದಾರೆ. 1 ಲಕ್ಷಕ್ಕೂ ಅಧಿಕ, 1,30,000 ಹೆಚ್ಚು. ಪ್ರತಾಪ್ ಸಿಂಹ ಅವರು 2 ಬಾರಿ ಗೆದ್ದಿದ್ದಾರೆ, ಕರೆಕ್ಟ್. ಯಾವುದೇ ಪಕ್ಷದಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನ ಕೊಟ್ಕೊಂಡು ಹೋಗ್ಬೇಕು ಅನ್ನುವಂತಹ ಅವರಿಗೆ ಟಿಕೆಟ್ ಕೊಡದೆ ನಾವು ಯೋಗ್ಯತೆ ಇರೋರಿಗೆ ಉತ್ತಮರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಮೈಸೂರಲ್ಲಿ. ಅದನ್ನ ಹಾಗೆ ಬರಲ್ಲ, ಯೋಗ್ಯತೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಒಂದು ನಿಮಿಷ, ಬಿಜೆಪಿಯ ಪ್ರತಾಪ್ ಸಿಂಹ ಅಯೋಗ್ಯ ಈ ಮಾತನ್ನ ಬರ್ತಾ ಇದೆ. ಅಯೋಗ್ಯ ಪ್ರತಾಪ್ ಸಿಂಹ ಅಂತ ಅವರಲ್ಲಿ ಬಂದಿದೆ. ಧನ್ಯವಾದಗಳು. ಮೊದಲನೇದಾಗಿ ಒಕ್ಕಲಿಗರ ವಿರೋಧಿತನವನ್ನ ಬಿಜೆಪಿ ತೋರ್ತಾ ಇತ್ತು. ಮೂರು ಜನ ಒಕ್ಕಲಿಗರಿಗೆ ಟಿಕೆಟ್ ನೀಡದೆ ಒಕ್ಕಲಿಗರು ಇವತ್ತು ಅವಮಾನವನ್ನು ಮಾಡಿರ್ತಕ್ಕಂಥ ಕಾರಣದಿಂದ ಇಡೀ ದಕ್ಷಿಣ ಆಮೇಲೆ ಹೇಳಿ. ಈಗ ನಾನು ಆಮೇಲೆ ಬರ್ತೀನಿ ಮಾತ್ರ, ನೀವೇನ್ ಹೇಳ್ಬೇಕು ಅದನ್ನ ಆಮೇಲೆ ಹೇಳ್ಕೊಳ್ಳಿ, ಅವ್ರಿಗೆ ಮಾತಾಡಿ ಹೇಳಿ. ಮೀರಾ ಅವ್ರು ಹೇಳಿ. ಅಂದ್ರೆ ನಿಮ್ಗೆ ಈ 10 ವರ್ಷ ನೀವು ಅಲ್ಲಿ ಗೆಲ್ಸಿ, ಅಂದ್ರೆ ಅಲ್ಲಿ ಮತದಾರರು ಗೆಲ್ಸಿ ಕಳಿಸಿದ್ದಾರೆ, ಕೆಲಸ ಮಾಡಿದ್ದಾರೆ, ಆದ್ರೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಯೋಗ್ಯತೆ ಇರ್ಲಿಲ್ಲ, ಅದಕ್ಕೆ ಒಡೆಯರ್ ಅವರಿಗೆ ಕೊಟ್ಟರು ಅಂತ. ಯೋಗ್ಯತೆ ಇರುವವರಿಗೆ ಕೊಟ್ಟಿದ್ದಾರೆ. ಈಗ ಅವರ ಟಿಕೆಟ್ ತಪ್ಪಿರ್ಬೋದು, ಹಾಗಂತ ಹೇಳಿ ಯಾರಿಗೋ ಬೇಡವಾದವ್ರಿಗೆ
ಇದ್ದವರಿಗೇನು ಟಿಕೆಟ್ ಕೊಟ್ಟಿಲ್ಲ, ಅರ್ಹತೆ ಇಲ್ದವ್ರಿಗೇನು ನಮ್ಮ ಪಕ್ಷ ಟಿಕೆಟ್ ಕೊಟ್ಟಿಲ್ಲ, ಒಳ್ಳೆ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದೆ ಅಂತ ಹೇಳ್ತಾ ಇರ್ತಕ್ಕಂಥ ಅಸಮಾಧಾನ ಅನ್ನೋದು ಯಾವ ಓಕೆ ಆಯ್ತಾಯ್ತು ಓಕೆ ನೀವು ಹೇಳೋದು ಒಪ್ಕೊಳ್ಳೋಣ. ಅಸಮಾಧಾನ ಅನ್ನೋದು ಚುನಾವಣೆಯಲ್ಲಿ ಎಲ್ಲಿಂದ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು, ಎಲ್ಲಿಂದ ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು. ನಾನು ಯಾಕೆ ಈ ಮಾತನ್ನು ಹೇಳಿದೆ, ಕಳೆದ 4 ದಿನದ ಸಿದ್ದರಾಮಯ್ಯನವರ ಮೈಸೂರು ಪ್ರವಾಸ, ಮೈಸೂರಿನಲ್ಲಿ ನೋಡಿ, ಮಾಡಿದಂಥ ಒಡೆಯರವ್ರಿಗೆ ಅವ್ರದೇ ಆದಂತಹ ಒಂದು ರಾಜ್ಯ ಮರ್ಯಾದೆ ಇದೆ ಮೈಸೂರಲ್ಲಿ, ಆಯ್ತಾ? ಹಾಗಾಗಿ ನಾವು ಯಾರಿಗೋ ಟಿಕೆಟ್ ಕೊಟ್ಬಿಟ್ವಿ ಅಂತ ಏನೂ ಇಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ಒಳಪೆಟ್ಟು ಬೀಳುವ ಸಾಧ್ಯತೆ ಇದೆಯಾ ಬಿಜೆಪಿಗೆ ಅಂತ? ಯಾಕಂದ್ರೆ ಖಂಡಿತ ಇಲ್ಲ. ಈ ಸಲ ಜೆಡಿಎಸ್ ಕೂಡ ಮೈತ್ರಿ ಇರೋದ್ರಿಂದ ಇನ್ನಷ್ಟು ಹೆಚ್ಚಿಗೆ ಮತಗಳ ಅಂತಿರೋದ್ರಿಂದ ಒಡೆಯರವರು, ಯದುವೀರ್ ಒಡೆಯರವರು ಗೆದ್ದು ಬರ್ತಾರೆ, ಆರಿಸಿ ಬರ್ತಾರೆ, ಇದಂತೂ ಶತಸಿದ್ಧ, ಇದರಲ್ಲಿ 2 ಮಾತಿಲ್ಲ.